ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಬಾರಿಯ ಪದ್ಮಶ್ರೀ ಪ್ರಶಸ್ತಿ ವಿಜೇತರ ಪಟ್ಟಿಯಲ್ಲಿ ಪಶು ವೈದ್ಯಕೀಯ ಕ್ಷೇತ್ರಕ್ಕೆ ಅಪ್ರತಿಮ ಕೊಡುಗೆಯನ್ನು ನೀಡಿದಂತಹ ಮಹಾನ್ ಸಾಧಕರೊಬ್ಬರ ಹೆಸರಿದೆ. ಡಾಕ್ಟರ್ ಪುಣ್ಯಮೂರ್ತಿ ನಟೇಶನ್. ರಾಸಾಯನಿಕ ಯುಕ್ತ ಇಂಗ್ಲಿಷ್ ಔಷಧಿಗಳ ಬದಲಿಗೆ ಸಾಂಪ್ರದಾಯಿಕ ಗಿಡಮೂಲಿಕೆಗಳ ಮೂಲಕ ಮೂಕ ಪ್ರಾಣಿಗಳ ಕಾಯಿಲೆ ಗುಣಪಡಿಸುವ ಅದ್ಭುತ ಕ್ರಾಂತಿ ಮಾಡಿದವರು ಇವರು. ಇವರ ಈ ಅನನ್ಯ ಸಾಧನೆಯ ಕುರಿತ ವಿಶೇಷ ವರದಿ ಇಲ್ಲಿದೆ. ಡಾಕ್ಟರ್ ಪುಣ್ಯಮೂರ್ತಿ ನಟೇಶನ್. ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದ ಮಹಾನ್ ವಿಜ್ಞಾನಿ. ಪ್ರಾಣಿಗಳ ಕಾಯಿಲೆಗಳಿಗೆ ಕೃತಕ ಕೆಮಿಕಲ್ ಮಾತ್ರೆಗಳ ಬದಲಿಗೆ ಪ್ರಕೃತಿಯ ಒಡಲಿನ ಗಿಡಮೂಲಿಕೆಗಳಿಂದಲೇ ಚಿಕಿತ್ಸೆ ನೀಡುವ ಅಭೂತಪೂರ್ವ ಔಷಧ ಪದ್ಧತಿಯನ್ನ ಇವರು ಅಭಿವೃದ್ಧಿಪಡಿಸಿದ್ದಾರೆ. ಅವರ ಈ ಅತ್ಯುತ್ತಮ ಕೊಡುಗೆಗಾಗಿ ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ನೀಡಿ ಗೌರವಿಸಲಾಗಿದೆ. ನಾನು ಈರೋಡ್ನಲ್ಲಿ ಒಂದು ದಂಪತಿ ನಡೆಸುತ್ತಿದ್ದ ಪೌಲ್ಟ್ರಿ ಫಾರ್ಮ್ಗೆ ಹೋಗಿದ್ದೆ. ಕೋಳಿಗಳು ಆರೋಗ್ಯಕರವಾಗಿ ಕಾಣುತ್ತಿದ್ದವು, ಚೆನ್ನಾಗಿ ತಿನ್ನುತ್ತಿದ್ದವು, ಆದ್ರೆ ಮೊಟ್ಟೆ ಇಡುತ್ತಿರಲಿಲ್ಲ. ರೆಕಾರ್ಡ್ನಿಂದ ಗೊತ್ತಾಯ್ತು ಅವುಗಳಿಗೆ ಕಾಕ್ಸಿಡಿಯೋಸಿಸ್ ಚಿಕಿತ್ಸೆಗಾಗಿ ಸಲ್ಫೋನಮೈಡ್ ಮದ್ದು 10 ವಾರಗಳ ಕಾಲ ನೀಡಲಾಗಿತ್ತು. ಇದು ಅವುಗಳ ಫಲವತ್ತತೆಯ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀರಿತು. ಹಾಗಾಗಿ ಮೊಟ್ಟೆ ಇಡುತ್ತಿರಲಿಲ್ಲ. ಭವಿಷ್ಯಕ್ಕಾಗಿ ಆಂಟಿಬಯೋಟಿಕ್ಸ್ ನಿಂದ ಉಳಿಬೇಕಾದ್ರೆ ಅವನ್ನು ಬುದ್ಧಿವಂತಿಕೆಯಿಂದ ಬಳಸಬೇಕು ಅಥವಾ ಪರ್ಯಾಯಗಳನ್ನು ಕಂಡುಕೊಳ್ಳಬೇಕು. ಇದನ್ನು ಅರಿತುಕೊಂಡೆ. ಡಾಕ್ಟರ್ ಪುಣ್ಯಮೂರ್ತಿ ನಟೇಶನ್ ಅವರು ಪ್ರತಿಷ್ಠಿತ ಪಶು ಔಷಧ ವಿಜ್ಞಾನಿ, ಶಿಕ್ಷಣ ತಜ್ಞ ಮತ್ತು ಟ್ರಾನ್ಸ್ಲೇಷನಲ್ ವಿಜ್ಞಾನಿಯಾಗಿದ್ದಾರೆ. 4 ದಶಕಗಳಿಗೂ ಹೆಚ್ಚು ಕಾಲ ಬೋಧನೆ, ಸಂಶೋಧನೆ ಮತ್ತು ಪ್ರಚಾರ ಕಾರ್ಯಗಳ ಮೂಲಕ ಭಾರತದಲ್ಲಿ ಎಥ್ನೋ ವೆಟರ್ನರಿ ಅಂದ್ರೆ ಸಾಂಪ್ರದಾಯಿಕ ಪಶು ವೈದ್ಯಕೀಯ ಔಷಧ ಪದ್ಧತಿಯನ್ನ ಅವರು ಉನ್ನತೀಕರಿಸಿದ್ರು. ಅವರ ಸಂಶೋಧನೆಗಳ ಫಲವಾಗಿ ಕೃತಕ ರಾಸಾಯನಿಕಗಳನ್ನ ಬಳಸದೆಯೇ ಜಾನುವಾರುಗಳ ಕಾಯಿಲೆಗಳನ್ನ ಗುಣಪಡಿಸುವುದು ಸಾಧ್ಯವಾಗಿದೆ. ಒಬ್ಬ ಜವಾಬ್ದಾರಿಯುತ ಪಶುವೈದ್ಯನಾಗಿ ಆರೋಗ್ಯಕರ ಹಾಲು, ಮೊಟ್ಟೆ ಮತ್ತು ಮಾಂಸವನ್ನು ಒದಗಿಸುವುದು, ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಆರೋಗ್ಯಕರ ಹಸುವಿನ ಸಗಣಿ ಮತ್ತು ಮೂತ್ರವನ್ನು ಒದಗಿಸುವುದು ಎಷ್ಟು ಮುಖ್ಯವೋ, ಭವಿಷ್ಯಕ್ಕಾಗಿ ಆಂಟಿಬಯೋಟಿಕ್ಸ್ ಅನ್ನು ಸಂರಕ್ಷಿಸುವುದು ಕೂಡ ಅಷ್ಟೇ ಮುಖ್ಯ. ಇದನ್ನು ಎಥ್ನೋ ವೆಟರ್ನರಿ ಮೆಡಿಸಿನ್ ಮೂಲಕ ಮಾಡುತ್ತಿದ್ದೇವೆ. ನಟೇಶನ್ ಅವರು ಎಥ್ನೋ ವೆಟರ್ನರಿ ಪ್ರಾಕ್ಟೀಸಸ್ ನಲ್ಲಿ PG ಡಿಪ್ಲೊಮಾ ಕೋರ್ಸ್ ಅನ್ನು ಸಹ ಆರಂಭಿಸಿದ್ರು. ಇದನ್ನ ತಮಿಳುನಾಡು ಪಶುವೈದ್ಯಕೀಯ ವಿಶ್ವವಿದ್ಯಾಲಯ ಮತ್ತು ಬೆಂಗಳೂರಿನ ಟ್ರಾನ್ಸ್ ಡಿಸಿಪ್ಲಿನರಿ ಹೆಲ್ತ್ ಸೈನ್ಸಸ್ ಅಂಡ್ ಟೆಕ್ನಾಲಜಿ ವಿಶ್ವವಿದ್ಯಾಲಯದ ಅತ್ಯಂತ ವಿಶೇಷ ಮತ್ತು ಜನಪ್ರಿಯ ಪಠ್ಯಕ್ರಮ ಅಂತ ಪರಿಗಣಿಸಲಾಗಿದೆ. ಪಶುಪಾಲನೆದಾರರಿಗೆ ಮಸ್ಟೈಟಿಸ್ ಒಂದು ಗಂಭೀರ ಕಾಯಿಲೆಯಾಗಿದೆ. 1 ಟೀ ಚಮಚ ಆಲೋವೆರಾ, 2 ಹಿಡಿ ಅರಿಶಿಣ ಮತ್ತು ಸ್ವಲ್ಪ ಸುಣ್ಣದ ಮಿಶ್ರಣವನ್ನು ಇತರ ಔಷಧಿಗಳಿಲ್ಲದೆ ಯಶಸ್ವಿಯಾಗಿ ಚಿಕಿತ್ಸೆ ನೀಡಬಹುದು. ಇದು ಸಾಂಪ್ರದಾಯಿಕ ಸಿದ್ಧ ಆಧಾರಿತ ಚಿಕಿತ್ಸೆಯ ಪರಿಣಾಮವನ್ನು ಬೀರುತ್ತದೆ. ಭಾರತದ ಗೌರವಾನ್ವಿತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಜೂನ್ 23, 2026ರಂದು ರಾಷ್ಟ್ರಪತಿ ಭವನದಲ್ಲಿ ಆಯೋಜಿಸಲಾಗಿರುವ ಭವ್ಯ ಸಮಾರಂಭದಲ್ಲಿ ಡಾಕ್ಟರ್ ಪುಣ್ಯಮೂರ್ತಿ ನಟೇಶನ್ ಅವರಿಗೆ ಈ ವರ್ಷದ ಪದ್ಮಶ್ರೀ ಪ್ರಶಸ್ತಿಯನ್ನ ಪ್ರದಾನ ಮಾಡಿ ಗೌರವಿಸಲಿದ್ದಾರೆ.